ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಕಾಲವಂಚನೋಪಾಯ ವರ್ಣನ ಎಂಬ 42ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಕೇಳುತ್ತಾನೆ, ಸ್ಕಂದ, ಮರಣಕಾಲವು ಸಮೀಪಿಸಿದೆ ಎಂದು ತಿಳಿಯುವ ಬಗೆ ಹೇಗೆ? ಕೇಳುತ್ತಿರುವ ನನಗೆ ಆ ಚಿಹ್ನೆಗಳು ಕೆಲವನ್ನು ಹೇಳು. ಕುಮಾರನು ಹೇಳುತ್ತಾನೆ, ಮುನಿಯೇ, ಮೃತ್ಯುವು ಸಮೀಪಿಸಲು ಪ್ರಾಣಿಗಳಿಗೆ ಉಂಟಾಗುವ ಕಾಲಚಿಹ್ನೆಗಳನ್ನು ಹೇಳುವೆನು. ಅವುಗಳನ್ನು ಕೇಳು. ಯಾವನ ಎಡಮೂಗಿನ ರಂಧ್ರದಲ್ಲಿ ಹಗಲು ರಾತ್ರಿ ಶ್ವಾಸವು ಆಡುತ್ತಿರುವುದೋ ಅವನ ಅಖಂಡವಾದ ಆಯಸ್ಸು 3 ವರ್ಷಗಳಲ್ಲಿ ಕ್ಷಯಿಸುವುದು. ಬಲ ಮೂಗಿನಲ್ಲಿ 2-3 ದಿವಸಗಳು ಎಡೆಬಿಡದೆ ಶ್ವಾಸವಾಡುತ್ತಿದ್ದರೆ ಅವನು 1 ವರ್ಷ ಕಾಲ ಬದುಕುವನು. ಗಾಳಿಯು 2 ರಂಧ್ರಗಳಲ್ಲಿಯೂ ಎಡೆಬಿಡದೆ 10 ದಿನಗಳು ಆಡುತ್ತಿದ್ದರೆ 3 ದಿನಗಳ ಕಾಲ ಜೀವಿಸುವನು. ಗಾಳಿಯು ಮೂಗಿನ ರಂಧ್ರಗಳನ್ನು ಬಿಟ್ಟು ಮುಖದಲ್ಲಿ ಆಡುತ್ತಿದ್ದರೆ ಅವನು 3 ದಿನಗಳೊಳಗಾಗಿ ಮರಣವನ್ನು ಹೊಂದುವನೆಂದು ತಿಳಿಯಬೇಕು. ಅಕಾಲದಲ್ಲಿ ಮೃತ್ಯುವು ಸನ್ನಿಹಿತವಾಗಿದ್ದರೆ ಮರಣ ಭೀರುವು ಅದನ್ನು ಪ್ರಯತ್ನದಿಂದ ಆಲೋಚಿಸಬೇಕು. ಸೂರ್ಯನು ಸಪ್ತಮ ರಾಶಿಯಲ್ಲಿಯೂ ಚಂದ್ರನು ಜನ್ಮನಕ್ಷತ್ರದಲ್ಲಿಯೂ ಇರಲು ವಾಯುವು ಬಲಮೂಗಿನ ರಂಧ್ರದಲ್ಲಿ ಸಂಚರಿಸುತ್ತಿರಲು ಅದು ಸೂರ್ಯ ದೇವತಾಕವಾದ ಕಾಲವೆಂದು ತಿಳಿಯಬೇಕು. ಆಗ ಆಕಸ್ಮಿಕವಾಗಿ ರೂಪರಹಿತನು ಕೃಷ್ಣ ಪಿಂಗಲನು ಆದ ಪುರುಷನನ್ನು ಕಂಡರೆ ಅವನು 2 ವರ್ಷ ಕಾಲ ಬದುಕುವನು. ಯಾವನ ವೀರ್ಯ, ಮಲ, ಮೂತ್ರ ಮತ್ತು ಹಸಿವು, ಮಲಮೂತ್ರ ಈ 3 ಒಂದೇ ಸಾರಿಗೆ ಬೀಳುವುದೋ ಅವನು 1 ವರ್ಷ ಕಾಲ ಮಾತ್ರ ಬದುಕುವನು. ಯಾವನು ಆಕಾಶದಲ್ಲಿ ಇಂದ್ರನೀಲದಂತೆ ಇರುವುದು, ಅತ್ತ ಇತ್ತ ಸಂಚರಿಸುತ್ತಿರುವುದು ಆದ ಆನೆಗಳ ಗುಂಪನ್ನು ನೋಡುವನೋ ಅವನು 6 ತಿಂಗಳು ಕಾಲವೂ ಜೀವಿಸುವುದಿಲ್ಲ. 6 ತಿಂಗಳು ಮಾತ್ರ ಬದುಕುವವನು ಮೋಡವಿಲ್ಲದ ಹಗಲಿನಲ್ಲಿ ಸೂರ್ಯನನ್ನು ಹಿಂಭಾಗದಲ್ಲಿ ಇರಿಸಿಕೊಂಡು ಬಾಯಿಯಲ್ಲಿ ನೀರನ್ನು ತುಂಬಿಕೊಂಡು ಉಗುಳಿ ಅದರಲ್ಲಿ ಶೀಘ್ರವಾಗಿ ಕಾಮನ ಬಿಲ್ಲನ್ನು ನೋಡುವುದಿಲ್ಲ. ಸನ್ನಿಹಿತ ಮರಣ ಕಾಲವುಳ್ಳವನು ಅರುಂಧತಿ, ಧ್ರುವ, ವಿಷ್ಣು ಪದತ್ರಯ, ಮಾತೃಮಂಡಲ ಇವುಗಳನ್ನು ನೋಡಲಾರನು. ನಾಲಿಗೆಯು ಅರುಂಧತಿ ಎಂದು, ಮೂಗಿನ ಕೊನೆಯು ಧ್ರುವವೆಂದು, ಹುಬ್ಬಿನ ನಡುವೆ ವಿಷ್ಣು ಪದವೆಂದು, ಕಣ್ಣುಗಳು ಮಾತೃಮಂಡಲವೆಂದು ಹೇಳಿಸಿಕೊಳ್ಳುವವು. ನೀಲಾದಿ ವರ್ಣಗಳು, ಖಾರ, ಹುಳಿ ಮೊದಲಾದ ರಸ ಇವುಗಳನ್ನು ಕಾರಣವಿಲ್ಲದೆ ವ್ಯತ್ಯಾಸವಾಗಿ ತಿಳಿಯುವವನು 6 ತಿಂಗಳಲ್ಲಿ ಸಾಯುವನು. 6 ತಿಂಗಳುಗಳಲ್ಲಿ ಮೃತಿಗೊಳ್ಳುವವನ ಕಂಠ, ತುಟಿ, ನಾಲಿಗೆ, ಹಲ್ಲುಗಳು ಒಣಗುವವು. ಹಾಗೆಯೇ ಕಪೋಲಗಳು ಕಳೆಗುಂದುವವು. ಪ್ರೇತಸ್ಸು, ಉಗುರು, ಕಣ್ಣಿನ ಕೊನೆ ಇವುಗಳು ನೀಲವಾಗಿದ್ದರೆ ಮನುಷ್ಯನು 6ನೆಯ ತಿಂಗಳಲ್ಲಿ ಮಡಿಯುವನು. ಮನುಷ್ಯನು ಸಂಭೋಗ ಕಾಲದಲ್ಲಿ ಮಧ್ಯದಲ್ಲಿಯೂ ಕೊನೆಯಲ್ಲಿಯೂ ಸೀನಿದರೆ ನಿಶ್ಚಯವಾಗಿಯೂ 5ನೆಯ ತಿಂಗಳಲ್ಲಿ ಯಮನಿಗೆ ಅತಿಥಿಯಾಗುವನು. ಯಾವನ ತಲೆಯಲ್ಲಿ 3 ಬಣ್ಣವುಳ್ಳ ಓತಿಕೇತವು ಶೀಘ್ರವಾಗಿ ಹತ್ತಿ ಹೋಗುವುದೋ ಅವನ ಆಯಸ್ಸು 6 ತಿಂಗಳಲ್ಲಿ ಕ್ಷೀಣಿಸುವುದು. ಚೆನ್ನಾಗಿ ಮಿಂದ ಯಾವನ ಹೃದಯವಾಗಲಿ ಕೈಕಾಲುಗಳಾಗಲಿ ಶೀಘ್ರವಾಗಿ ಒಣಗುವವೋ ಅವನು 3 ತಿಂಗಳು ಮಾತ್ರ ಜೀವಿಸುವನು. ಯಾವನ ಪ್ರತಿಬಿಂಬವು ಧೂಳು ಅಥವಾ ಕೆಸರಿನಲ್ಲಿ ಪಾದದ ಭಾಗ, ಪಾದದ ಆಕೃತಿಯುಳ್ಳದ್ದಾಗಿ ಕಾಣಿಸಿಕೊಳ್ಳುವುದೋ ಅವನು 5 ತಿಂಗಳು ಜೀವಿಸುವನು. ಯಾವನ ದೇಹವು ನಿಶ್ಚಲವಾಗಿದ್ದರೂ ನೆರಳು ಅಲ್ಲಾಡುವುದೋ ಅವನನ್ನು ಯಮದೂತರು 4ನೆಯ ತಿಂಗಳಲ್ಲಿ ಒಯ್ಯುವರು. ನಿರ್ಮಲವಾದ ಕನ್ನಡಿ ಮೊದಲಾದವುಗಳಲ್ಲಿರುವ ತನ್ನ ಪ್ರತಿಬಿಂಬದಲ್ಲಿ ತಲೆಯನ್ನು ಕಾಣದವನು 1 ತಿಂಗಳಲ್ಲಿ ಮಡಿಯುವನು. ಬುದ್ಧಿಭ್ರಂಶ, ವಾಕ್ಸ್ಖಾಲಿತ್ಯ, ಕಾಮನ ಬಿಲ್ಲಿನ ದರ್ಶನ, ರಾತ್ರಿ 2 ಚಂದ್ರರ ದರ್ಶನ, ಹಗಲು 2 ಸೂರ್ಯರನ್ನು ಕಾಣುವುದು, ಹಗಲು ನಕ್ಷತ್ರಗಳ ಸಮೂಹ, ರಾತ್ರಿ ನಕ್ಷತ್ರಗಳಿಲ್ಲದ ಆಕಾಶ, ಒಂದೇ ಸಾರಿ 4 ದಿಕ್ಕುಗಳಲ್ಲಿ ಕಾಮನ ಬಿಲ್ಲುಗಳು, ವೃಕ್ಷ ಪರ್ವತಗಳ ತುದಿಯಲ್ಲಿ ಗಂಧರ್ವ ನಗರ, ಹಗಲು ಪಿಶಾಚಿಗಳ ಕುಣಿತ ಇವುಗಳು ಮರಣ ಕಾರಣಗಳು. ಈ ಚಿಹ್ನೆಗಳಲ್ಲಿ ಒಂದನ್ನಾದರೂ ನೋಡಿದರೆ 1 ತಿಂಗಳಲ್ಲಿ ಮರಣ ಸಂಭವಿಸುವುದು. ಇದಕ್ಕಿಂತಲೂ ಹೆಚ್ಚು ಕಾಲವನ್ನು ನಿರೀಕ್ಷಿಸಬೇಕಾಗಿಲ್ಲ. ಕೈಯಿಂದ ಕಿವಿಯನ್ನು ಮುಚ್ಚಿಕೊಂಡಾಗ ಧ್ವನಿಯು ಕೇಳಿಸದಿದ್ದರೆ ಸ್ಥೂಲನು ಕೃಶನಾಗಿಯೂ ಕೃಶನು ಸ್ಥೂಲನಾಗಿಯೂ ಆಗಿ 1 ತಿಂಗಳಲ್ಲಿ ಮಡಿಯುವನು. ದಕ್ಷಿಣ ದಿಕ್ಕಿನಲ್ಲಿ ಬಿದ್ದಿರುವ ತನ್ನ ನೆರಳನ್ನು ಕಾಣುವವನು 5 ದಿನಗಳು ಮಾತ್ರ ಬದುಕಿದ್ದು ಸಾಯುವನು. ಸ್ವಪ್ನದಲ್ಲಿ ಪಿಶಾಚ, ಅಸುರ, ಕಾಗೆ, ಭೂತ, ಪ್ರೇತ, ನಾಯಿ, ಹದ್ದು, ನರಿ, ಕತ್ತೆ, ಹಂದಿ, ಒಂಟೆ, ಕಪಿ, ಗಿಡಗ, ಹೇಸರಕತ್ತೆ, ಬಕ ಇವುಗಳಿಂದ ಹೊರಲ್ಪಡುವವನಾಗಿಯೂ ಭಕ್ಷಿಸಲ್ಪಡುವವನಾಗಿಯೂ ನೋಡುವವನು 1 ವರ್ಷದಲ್ಲಿ ಸಾಯುವನು. ಸ್ವಪ್ನದಲ್ಲಿ ಕೆಂಪು ಗಂಧ, ಪುಷ್ಪ, ವಸ್ತ್ರಗಳಿಂದ ಅಲಂಕಾರಗೊಂಡ ತನ್ನ ದೇಹವನ್ನು ಕಾಣುವವನು
8 ತಿಂಗಳು ಬದುಕುವನು. ಸ್ವಪ್ನದಲ್ಲಿ ಧೂಳು ಹುತ್ತ ಯೂಪಸ್ತಂಭ ಇವುಗಳನ್ನು ಹತ್ತಿದವನಂತೆ ಕಂಡವನು 6 ತಿಂಗಳಲ್ಲಿ ಸಾಯುವನು. ಸ್ವಪ್ನದಲ್ಲಿ ಕತ್ತೆಯನ್ನು ಏರಿದವನು, ತೈಲಾಭ್ಯಂಗ ಮಾಡಿಕೊಂಡವನು, ಕ್ಷೌರ ಮಾಡಿಸಿಕೊಂಡವನು, ದಕ್ಷಿಣ ದಿಕ್ಕಿಗೆ ಒಯ್ಯಲ್ಪಡುವವನು ಆದ ತನ್ನನ್ನು ತನ್ನ ಹಿಂದಿನವರನ್ನು ಕಾಣುವವನು. ತನ್ನ ತಲೆಯಲ್ಲಾಗಲಿ ಶರೀರದಲ್ಲಾಗಲಿ ಹುಲ್ಲು, ಒಣಗಿದ ಕಟ್ಟಿಗೆ ಇವುಗಳನ್ನು ನೋಡುವವನು 6ನೆಯ ತಿಂಗಳಿನಲ್ಲಿ ಮಡಿಯುವನು. ಕಬ್ಬಿಣದ ದೊಣ್ಣೆಯನ್ನು ಹಿಡಿದವನು, ಕೃಷ್ಣವರ್ಣನು, ಕರಿಯ ಬಟ್ಟೆಯನ್ನು ಉಟ್ಟವನು ಆಗಿ ಮುಂದೆ ನಿಂತಿರುವ ಮನುಷ್ಯನನ್ನು ಕಂಡವನು 3 ತಿಂಗಳುಗಳಿಗಿಂತ ಹೆಚ್ಚಾಗಿ ಬದುಕುವುದಿಲ್ಲ. ಯಾವನನ್ನು ಸ್ವಪ್ನದಲ್ಲಿ ಕೃಷ್ಣವರ್ಣಳಾದ ಕನ್ಯೆಯು ತೋಳುಗಳಿಂದ ತಬ್ಬಿಕೊಳ್ಳುವಳೋ ಅವನು 1 ತಿಂಗಳಲ್ಲಿ ಯಮನಗರಿಯನ್ನು ಕಾಣುವನು. ಸ್ವಪ್ನದಲ್ಲಿ ವಾನರವನ್ನೇರಿ ಪೂರ್ವ ದಿಕ್ಕಿಗೆ ಹೋಗುವಂತೆ ಕಾಣುವವನು 5 ದಿನಗಳಲ್ಲಿಯೇ ಯಮನಗರವನ್ನು ನೋಡುವನು. ದೀನನು ದಾನಶೌಂಡನು, ದಾನಶೌಂಡನು ದೀನನು ಆಗಿ ಸ್ವಭಾವವು ವ್ಯತ್ಯಾಸವಾದರೆ ಮರಣವನ್ನು ಹೊಂದುವನು. ಈ ಮರಣಕಾಲದ ಚಿಹ್ನೆಗಳಲ್ಲದೆ ಇತರ ಅನೇಕ ಚಿಹ್ನೆಗಳಿವೆ. ಮನುಷ್ಯನು ಅವುಗಳನ್ನು ತಿಳಿದುಕೊಂಡು ಯೋಗವನ್ನು ಅಭ್ಯಾಸ ಮಾಡಬೇಕು ಅಥವಾ ಕಾಶಿಯನ್ನು ಆಶ್ರಯಿಸಬೇಕು. ಮುನಿಯೇ, ಪುನರ್ಜನ್ಮವನ್ನು ತಡೆಯುವ ಕಾಶೀಶ್ವರನನ್ನು ಬಿಟ್ಟು ಕಾಲನನ್ನು ವಂಚಿಸುವ ಇತರ ಉಪಾಯವನ್ನು ಅರಿಯನು. ಮನುಷ್ಯನು ಅತ್ಯಾಸಕ್ತಿಯಿಂದ ವಿಶ್ವೇಶ್ವರನನ್ನು ಮರೆಹೋಗುವವರೆಗೆ ಪಾಪಗಳು ಯಮನು ಗರ್ಜಿಸುತ್ತಿರುವರು. ವಿಶ್ವೇಶ್ವರನ ಆವಾಸ ಸ್ಥಾನವಾದ ಕಾಶಿಯನ್ನು ಹೊಂದಿದವನು, ಗಂಗೆಯ ಜಲವನ್ನು ಕುಡಿದವನು, ವಿಶ್ವೇಶ್ವರ ಲಿಂಗವನ್ನು ಮುಟ್ಟಿದವನು ಆದ ಯಾವನು ತಾನೇ ಫಲವನ್ನು ಪಡೆಯನು. ಕಾಶಿಯಲ್ಲಿ ವಾಸಿಸುವ ಮನುಷ್ಯರಿಗೆ ಮರಣಕಾಲದಲ್ಲಿ ಶಿವನು ಕಿವಿಯಲ್ಲಿ ಮಂತ್ರವನ್ನು ಉಪದೇಶ ಮಾಡುವುದರಿಂದ ಅವರನ್ನು ಕೋಪಗೊಂಡ ಯಮನು ಏನು ಮಾಡುವನು? ಶಿಶುತ್ವವು ಕೌಮಾರವು ಹೋಗುವಂತೆ ಶೀಘ್ರವಾಗಿ ಯೌವನ ವಾರ್ಧಕ್ಯಗಳು ಕಳೆದು ಹೋಗುವವು. ಎಷ್ಟರಲ್ಲಿ ಮುಪ್ಪು ಆಕ್ರಮಿಸುವುದಿಲ್ಲವೋ, ಎಷ್ಟರಲ್ಲಿ ಇಂದ್ರಿಯ ವೈಕಲ್ಯವು ಉಂಟಾಗುವುದಿಲ್ಲವೋ ಅಷ್ಟರಲ್ಲಿಯೇ ತುಚ್ಛವಾದ ಸರ್ವವನ್ನು ತ್ಯಜಿಸಿ ಕಾಶಿಯನ್ನು ಆಶ್ರಯಿಸಬೇಕು. ಎಲೆ ಅಗಸ್ತ್ಯನೇ, ಇತರ ಕಾಲಚಿಹ್ನೆಗಳಿರಲಿ, ಮುಪ್ಪೇ ಮೊದಲಿನ ಚಿಹ್ನೆಯು. ಮಾನವರಿಗೆ ಇದರಲ್ಲಿಯೇ ಭಯವಿಲ್ಲವಲ್ಲ. ಇದು ಆಶ್ಚರ್ಯ. ಕಾರುಣ್ಯ ರತ್ನವನ್ನು ಕಳೆದುಕೊಂಡು ಜರಾಕ್ರಾಂತನಾದ ಮಾನವನು ಹಣವಿಲ್ಲದ ಮನುಷ್ಯನಂತೆ ಎಲ್ಲರಿಂದಲೂ ತಿರಸ್ಕೃತನಾಗುವನು. ಮುದುಕನಾದ ಮಾನವನ ಮಾತನ್ನು ಮಕ್ಕಳು ಕೇಳುವುದಿಲ್ಲ. ಹೆಂಡತಿಯು ಪ್ರೀತಿಯನ್ನು ತ್ಯಜಿಸುವಳು, ಬಾಂಧವರು ಲೆಕ್ಕಿಸುವುದಿಲ್ಲ. ಮುದುಕನನ್ನು ನೋಡಿ ಕಾಮಿನಿಯಾದ ಪರಸ್ತ್ರೀಯು ಪ್ರೀತಿಯುಳ್ಳವಳಾಗಿದ್ದರೂ ನಿರ್ಭಯವಾಗಿ ವಿಮುಖಳಾಗುವಳು. ಮುಪ್ಪಿಗೆ ಸಮಾನವಾದ ರೋಗವು ದುಃಖವೂ ಇರುವುದಿಲ್ಲ. ಮುಪ್ಪೇ ನರರಿಗೆ ಅಪಮಾನವನ್ನು ಮರಣವನ್ನು ಉಂಟು ಮಾಡುವುದು. ಮರಣ ಕಾಲವನ್ನು ಬಹುಕಾಲ ಕಾಶಿಯಲ್ಲಿ ವಾಸ ಮಾಡುವುದರಿಂದ ಜಯಿಸುವಂತೆ ತಪಸ್ಸಿನಿಂದಲೂ ಯೋಗೋಪಾಯಗಳಿಂದಲೂ ಜಯಿಸಲು ಸಾಧ್ಯವಿಲ್ಲ. ಯಜ್ಞ, ದಾನ, ವ್ರತ, ಜಪ, ಪುಣ್ಯಗಳಿಲ್ಲದೆ ಯಾವನು ಕಾಶಿಯನ್ನು ಹೊಂದಲು ಶಕ್ತನಾಗನು. ಕಾಶಿ ಪ್ರಾಪ್ತಿಯೇ ಯೋಗ, ತಪಸ್ಸು, ದಾನ, ಶಿವೈಕ್ಯಗಳಾಗಿರುವವು. ಕಾಶಿಯನ್ನು ಆಶ್ರಯಿಸಿದರೆ ಕಲಿ, ಕಾಲ, ಮುಪ್ಪು, ಪಾಪ, ರೋಗ, ವಿಘ್ನಗಳು ಹೇಗೆ ಸಂಭವಿಸುವವು? ಕಾಶಿಯನ್ನು ಹೊಂದದಿರುವವನನ್ನೇ ಕಲಿಯು ಪೀಡಿಸುವುದು, ಕಾಲವು ಕೊಲ್ಲಲು ಅಪೇಕ್ಷಿಸುವುದು, ಪಾಪಗಳು ಪೀಡಿಸುವವು. ಕಾಶಿಯನ್ನು ಆಶ್ರಯಿಸಿದವರು, ವಿಶ್ವೇಶ್ವರನನ್ನು ಪೂಜಿಸಿದವರು ತಾರಕ ಜ್ಞಾನವನ್ನು ಹೊಂದಿ ಕರ್ಮ ಪಾಶದಿಂದ ಮುಕ್ತರಾಗುವರು. ಕಾಶಿ ನಿಧನದಿಂದ ಶಾಶ್ವತ ಸುಖವನ್ನು ಪಡೆಯುವಂತೆ ಹಣಗಾರರು ಸೌಖ್ಯವನ್ನು ಹೊಂದುವುದಿಲ್ಲ. ಕಾಶಿಯಲ್ಲಿ ವಾಸಿಸುವವರು ಶ್ರೇಷ್ಠರು. ಕಾಶಿಯಲ್ಲಿ ವಾಸಿಸುವವನು ಶ್ರೇಷ್ಠನು, ದೇವ ಪದವಿಯನ್ನು ಹೊಂದಿದವನು ಶ್ರೇಷ್ಠನಲ್ಲ. ಕಾಶಿವಾಸಿಯು ದುಃಖದ ಕೊನೆಯನ್ನು ಹೊಂದುವನು, ದೇವತ್ವವನ್ನು ಪಡೆದವನು ಸುಖದ ಪರಮಾವಧಿಯನ್ನು ಹೊಂದುವನು. ಪೂಜ್ಯನಾದ ಮಹೇಶ್ವರನು ಮನೋಹರವಾದ ಗುಹೆಗಳುಳ್ಳ ಮಂತ್ರಾಚಲದಲ್ಲಿದ್ದರೂ ದಿವೋದಾಸನು ವಾಸಿಸಿದ ಕಾಶಿಯನ್ನು ಬಿಟ್ಟು ಸಂತೋಷವನ್ನು ಹೊಂದಲಿಲ್ಲ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಕಾಲವಂಚನೋಪಾಯ ವರ್ಣನವೆಂಬ 42ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.